ವಿನೋದ್ ಮೈಸೂರು ಮುಡಾ ಸೈಟ್, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ತನಕ ನಾವು ಮುಡಾಕ್ರಮ ಹಾಗಿದ್ರೆ ಮೈಸೂರಲ್ಲಿ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಆ ಮಹಾರಾಜರು ಆಳಿದಂಥ ಊರಿನಲ್ಲಿ ಪ್ರಾಮಾಣಿಕವಾಗಿ ಸೈಟ್ ತಗೊಂಡವ್ರು ಯಾರೇ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವರು ಪಾಪ ಸೈಟ್ ತಗೊಂಡು ಮನೆ ಕಟ್ಟಿದ್ರೆ ಅವರ ಪರವಾಗಿ ನಾವು ನಿಲ್ತಾ ಇದ್ದೀವಿ. ಯಾರಾದರೂ ಇಂಥ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ನಮ್ಮ ವಿನೋದ್ ಇದ್ದಾರೆ. ವಿನೋದ್ ಅವರ ಎಲ್ಲಿ ಆಫೀಸಿಂದ ಕೂಡ ಇವತ್ತು ಹೇಳ್ತಾರೆ, ಬೇಕಿದ್ರೆ ಅಲ್ಲಿಗೆ ಭೇಟಿ ಕೊಟ್ಟು ನೀವು ತಮ್ಮ ಅಹವಾಲನ್ನು ಹೇಳ್ಬೋದು. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಅದೇ ಸುದ್ದಿ, ಮುಡಾ ಸೈಟ್ ಅಕ್ರಮ, ಮನೆ ಮಾಲೀಕರಿಗೆ ಢವಢವ. ನ್ಯಾಯವಾಗಿ ಸೈಟ್ ಖರೀದಿ ಮಾಡಿದವರಿಗೆ ಟೆನ್ಷನ್, ಮುಡಾದ ಅಕ್ರಮ ಸೈಟ್ಗಳ ಜಪ್ತಿಗೆ ಮುಂದಾದ ಇಡಿ. ಈಗ ನಮ್ಮ ಸೈಟ್ಗಳು ಸೇಫಾ ಅಂತ ಒಂದೊಂದೇ ಸೈಟ್ ತೆಗೆದುಕೊಂಡು ತಮ್ಮ ಜೀವಮಾನದ ಎಲ್ಲ ದುಡ್ಡನ್ನು ಅದಕ್ಕೆ ಹಾಕಿರುವಂಥ ಮಾಲೀಕರು ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಟ್ಟು ಖರೀದಿ ಮಾಡಿದ್ದೀವಿ, ಕಳ್ಳರ ಜೊತೆ ನಮ್ದು ಹೋದ್ರೆ ಹೆಂಗೆ ಅನ್ನುವಂಥ ಚಿಂತೆ, ಯಾರ್ದು ತಪ್ಪಿನಿಂದ ಸೂರು ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇವತ್ತು. ಬನ್ನಿ ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಡಾ ಹಗರಣದಲ್ಲಿ ನೀವು ನ್ಯಾಯಯುತವಾಗಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ರೆ, ನಿಮ್ಗೇನಾದರೂ ಕಿರುಕುಳ ಆಗ್ತಾ ಇದ್ರೆ, ಇವತ್ತು ನಾನು ವಿನೋದ್, ನಮ್ಮ ಮೈಸೂರು ರಿಪೋರ್ಟರ್ ವಿನೋದ್ ಅವರ ಅಡ್ರೆಸ್ ಕೊಡ್ತೀನಿ, ಅವರ ಆಫೀಸ್ ಅಡ್ರೆಸ್. ಸಾಧ್ಯವಾದರೆ ಅವರ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ. ಅವರೇ ಹೇಳ್ತಾರೆ, ಬರ್ಕೊಳ್ಳಿ ಅವರ ನಂಬರನ್ನು, ಆಮೇಲೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೇನೇ ಪ್ರಾಬ್ಲಮ್ ಇದ್ರೂ ಕೂಡ ವಿನೋದ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಕೇವಲ ರಾಜಕಾರಣಿಗಳ ಸುದ್ದಿಗಳನ್ನು ಮಾಡೋದಲ್ಲ, ನಿಮ್ಗೆ ಗೊತ್ತಲ್ಲ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ, ಜನಪರವಾಗಿ ಕೆಲಸ ಮಾಡ್ತೀವಿ. ನೀವು ನ್ಯಾಯಯುತವಾಗಿ ಒಂದೊಂದು ಸೈಟ್ ತಗೊಂಡು ಅಥವಾ 2 ಸೈಟ್ ತಗೊಂಡು ನೀವು ಮನೆ ಕಟ್ಟಿದ್ರೆ ಅಥವಾ ನಿಮಗೆ ಮೋಸವಾಗಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ. ನಿಮಗಾಗಿಯೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಇದು ನಾವು ನಿಮಗೆ ಕೊಡುವಂಥ ಭರವಸೆ. ಬಹುಶಃ ಯಾವ ಚಾನಲ್ಗಳು ಕೂಡ ಈ ಒಂದು ಆ್ಯಂಗಲಲ್ಲಿ ಆಲೋಚನೆ ಮಾಡಿಲ್ಲ ಅಂತ ಅನಿಸುತ್ತೆ. ನಮ್ಗೆ ಅನಿಸ್ತು, ವಿನೋದ್ ಎಲ್ಲರೂ ನಮ್ಮಲ್ಲಿ ಹೇಳ್ತಾ ಇದ್ರು, ಅಲ್ಲ ಸರ್ 10-20 ಸೈಟ್ ಇದ್ದವ ಹೆಂಗಾದ್ರೂ ಬದುಕೋತಾನೆ, ಅವನಿಗೆ 1000 ಬೇರೆ ಇದ್ದ ಕಾರಣಕ್ಕಾಗಿ ಅವನು ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಬಟ್ ಒಂದೇ ಸೈಟ್, ಜೀವಮಾನದ ಸೈಟ್, ಹೆಂಡತಿಯ ಚಿನ್ನ ಅಡವಿಟ್ಟೋ ಅಥವಾ ತಂದೆ ತಾಯಿಗಳು ತೀರ್ಕೊಂಡಾಗ ಅವರೇನೋ ಪಾಲ್ ಕೊಟ್ಟರೋ ಅಥವಾ ಏನೋ ಒಂದು ಮಾಡಿಕೊಂಡು ಜೀವಮಾನವಿಡೀ ದುಡಿದ ನಂತರ ಒಂದು ಸೈಟ್ ತಗೊಂಡಿರ್ತಾರೆ, ಅವರೊಂದು ಮನೆ ಕಟ್ಟಿರ್ತಾರೆ. ಅವರ ಪರಿಸ್ಥಿತಿ ಏನು, ಅವರಿಗಾಗಿ ನಾವು ಇವತ್ತು ನಿಲ್ತಾ ಇದ್ದೀವಿ. ಈ ಒಂದು ಸ್ಟೋರಿ ನೋಡ್ಕೊಂಡ್ಬನ್ನಿ. ಸ್ಟೋರಿ ನೋಡ್ಕೊಂಡ್ಬಂದ ನಂತರ ವಿನೋದ್ ಅವ್ರ ಹತ್ರನೂ ಕೇಳ್ತೀನಿ, ವಿನೋದ್ ಇದಕ್ಕೆ ಏನು ಮಾಡಬಹುದು, ಎಲ್ಲಿಗೆ ಬರಬೇಕು, ನಿಮ್ಮ ಆಫೀಸ್ ಅಡ್ರೆಸ್ ಏನು, ನಿಮ್ಮ ನಂಬರ್ ಏನು, ಎಲ್ಲವನ್ನು ಕೊಡ್ತೀನಿ. ಇದು ನಮ್ಮ ವೀಕ್ಷಕರಿಗಾಗಿ ಮತ್ತು ವೀಕ್ಷಕರಿಗಿಂತ ಹೆಚ್ಚಾಗಿ ಅಲ್ಲಿ ಏನು ಪ್ರಾಮಾಣಿಕವಾಗಿದ್ದೀರಲ್ಲ ಅವರ ಪರವಾಗಿ ಯಾರೋ ಒಬ್ಬ ಧ್ವನಿ ಎತ್ತಬೇಕಲ್ಲ, ಅದನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮೊದಲು ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಮೂಡಾ ಅಕ್ರಮ ಸೈಟ್ ಜಪ್ತಿ, ಇಡಿ ಪ್ಲಾನ್ ಏನು? ಸೈಟ್ ಖರೀದಿಸಿ ಮನೆ ಕಟ್ಟಿದವರಿಗೆ ಡಬಲ್ ಟೆನ್ಷನ್. ಮೂಡಾ ಕೇಸ್ನಲ್ಲಿ ಭ್ರಷ್ಟರ ಬಂಡವಾಳ ಬಯಲು ಮಾಡ್ತಿರೋ ಇಡಿ ಅಕ್ರಮವಾಗಿ ಹಂಚಲಾಗಿರೋ ಸೈಟ್ಗಳ ಜಪ್ತಿ ಮಾಡಿದೆ. ಒಟ್ಟು 160 ಸೈಟ್ಗಳನ್ನು ಸೀಸ್ ಮಾಡುವಂತೆ ಮೈಸೂರು ಸಬ್ ರಿಜಿಸ್ಟರ್ಗೆ ಇಡಿ ಪತ್ರ ಬರೆದಿದೆ. ಈ ಬೆನ್ನಲ್ಲೇ ಇಡಿ ಸೀಸ್ ಲಿಸ್ಟ್ ನಲ್ಲಿರುವ ಸ್ಥಳದಲ್ಲಿ ಈಗಾಗಲೇ ಮನೆ ಕಟ್ಟಿರೋರಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ಮೂಡಾದಿಂದ 50-50 ಅನುಪಾತದಲ್ಲಿ ಸೈಟ್ ಪಡೆದವರು ಅದನ್ನ ಬೇರೆಯವರಿಗೆ ಮಾರಿದ್ದಾರೆ. ಆ ಸೈಟ್ಗಳನ್ನ ಖರೀದಿ ಮಾಡಿದವರಿಗೆ ಈಗ ಸೀಸ್ ಆತಂಕ ಕಾಡ್ತಿದೆ. ಸೈಟ್ ಸೀಸ್ ಆದ್ರೆ ಏನಾಗುತ್ತೆ? ಇಡಿ ಸೈಟ್ ಸೀಸ್ ಮಾಡಿದ್ರೆ ಈಗಾಗಲೇ ಸೈಟ್ ತೆಗೆದುಕೊಂಡವರಿಗೆ ಸಂಕಷ್ಟ ಎದುರಾಗಲಿದೆ. 160 ಸೈಟ್ಗಳನ್ನ ಸೀಸ್ ಮಾಡುವಂತೆ ಮೈಸೂರು ಸಬ್ ರಿಜಿಸ್ಟರ್ಗೆ ಇಡಿ ಪತ್ರ ಬರೆದಿದೆ. ಒಂದು ವೇಳೆ ಸೈಟ್ ಸೀಸ್ ಆದ್ರೆ ಸೈಟ್ ಸದ್ಯ ಮಾರಾಟ ಮಾಡಲು ಆಗಲ್ಲ. ನಿವೇಶನದ ಸೂಕ್ತ ದಾಖಲೆ ಕೊಡಬೇಕಾಗುತ್ತೆ. ಯಾರಿಂದ ಎಷ್ಟು ಬೆಲೆಗೆ ಖರೀದಿ ಮಾಡಿದ್ರಿ ಅನ್ನೋದನ್ನ ತಿಳಿಸಬೇಕಾಗುತ್ತೆ. ಮೂಲ ಮಾಲೀಕರು ಯಾರು ಅನ್ನೋದನ್ನ ಹೇಳಬೇಕಾಗುತ್ತೆ. ಹೀಗೆ ಹಲವು ದಾಖಲೆಗಳನ್ನ ಕೊಡಬೇಕಾಗುತ್ತದೆ. ಸೈಟ್ ನಲ್ಲಿ ಮನೆ ಕಟ್ಟಿದ್ರೆ ಹೇಗೆ? ಸೀಸ್ ಲಿಸ್ಟ್ ನಲ್ಲಿರುವ ಸೈಟ್ಗಳಲ್ಲಿ ಸದ್ಯಕ್ಕೆ ಮನೆ ಕಟ್ಟಿದ್ರೆ ವಾಸಕ್ಕೆ ಏನು ತೊಂದರೆ ಇಲ್ಲ. ಸೀಸ್ ಪ್ರಕ್ರಿಯೆ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಬಹುದು, ಸ್ಟೇ ತರಬಹುದು. ಆದ್ರೆ ಖಾಲಿ ನಿವೇಶನ ಇದ್ರೆ ಅಲ್ಲಿ ಈಗ ಹೊಸದಾಗಿ ಮನೆ ಕಟ್ಟಲು ಕಷ್ಟ ಸಾಧ್ಯ. ಸೈಟ್ ಮರಳಿ ಮೂಡಾ ಪಾಲು. ಮೂಡಾದಲ್ಲಿ ಪಡೆದ ಸೈಟ್ಗಳಲ್ಲಿ ಇನ್ನು ಮನೆ ಕಟ್ಟದಿದ್ರೆ ಕೈ ತಪ್ಪುವ ಸಾಧ್ಯತೆ ಹೆಚ್ಚಾಗಿದೆ. ಅಕ್ರಮವಾಗಿ ಸೈಟ್ ಪಡೆದಿದ್ರೆ ಎಲ್ಲ ಖಾತೆಗಳು ರದ್ದು ಫಿಕ್ಸ್ ಆಗುತ್ತೆ. ಖಾಲಿ ಸೈಟ್ಗಳಿದ್ರೆ ಮೂಡಾ ಬೋರ್ಡ್ ಹಾಕುವ ಸಾಧ್ಯತೆ ಇದೆ. ಈಗಾಗಲೇ ಸೈಟ್ಗಳು 4-5 ಕೈಗಳಿಗೆ ಬದಲಾವಣೆಯಾಗಿದೆ. ಸೈಟ್ ಜಪ್ತಿಗೆ ಮುಂದಾದ್ರೆ ನಿಜವಾದ ಸೈಟ್ ಮಾಲೀಕರು ಕೋರ್ಟ್ ಮೊರೆ ಹೋಗ್ತಾರೆ.
ಕೇರಳದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಪಡೆದವರು ಬಹುತೇಕ ರಾಜಕಾರಣಿಗಳೇ. ಜನಪ್ರತಿನಿಧಿಗಳ ಕುಟುಂಬಸ್ಥರು ಮೂಢ ಸದಸ್ಯರೇ ಇದ್ದು ಇವರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೂಲಕ ನಿವೇಶನಗಳನ್ನ ಪಡೆದಿದ್ದಾರೆ. ಇವರು ಅಕ್ರಮವಾಗಿ ಸೈಟ್ ಪಡೆದಿರೋದ್ರಿಂದ ಈಗ ಅರ್ಹ ಫಲಾನುಭವಿಗಳಿಗೂ ಸೈಟ್ ಸೀಸ್ ಆತಂಕ ಶುರುವಾಗಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಓಕೆ, ಈ ಇಡಿ ಬಂಡವಾಳ ಮತ್ತೊಂದು ಕಳ್ಳರು ಕಾಕರು ಎಲ್ಲ ಅದನ್ನ ಸದೆ ಬಡಿಯುವಂತ ಪ್ರಶ್ನೆ ಅದರಲ್ಲಿ ಎರಡು ಮಾತೇ ಇಲ್ಲ, ಅದನ್ನ ಫಾಲೋ ಅಪ್ ಮಾಡೇ ಮಾಡ್ತೀವಿ. ಈ ನಡುವೆ ಇದೇನು ಅಂತಂದ್ರೆ ದೊಡ್ಡ ಆಲದ ಮರ ಬಿದ್ದಾಗ ಅಲ್ಲಿ ಸಣ್ಣ ಪುಟ್ಟ ಯಾರೋ ಅವತ್ತೊಮ್ಮೆ ಹೇಳಿದ್ರು, ರಾಜೀವ್ ಗಾಂಧಿ ಹೇಳಿದ್ರು, ಇವರು ಇವತ್ತೆಲ್ಲ ಮಾತಾಡ್ತಾರೆ ಕಾಲು ತುಳಿತದ ಬಗ್ಗೆ, ನನಗೆ ನಗು ಬರ್ತಾ ಇದೆ. ಕಾಲು ತುಳಿತ ಸಂಭವಿಸಬಾರ್ದಿತ್ತು. ಆಮೇಲೆ ಅದರ ಅಂಕಿಅಂಶಗಳನ್ನು UPA ಮುಖ್ಯಮಂತ್ರಿ ಆಗಲಿ ಅಥವಾ ನರೇಂದ್ರ ಮೋದಿ ಕೊಡಲೇಬೇಕು. ಯಾರು ಕಾನೂನಿಗಿಂತ ಈ ಜನರ ಪ್ರಶ್ನೆಗಿಂತ ದೊಡ್ಡವರಲ್ಲ, ಅದು ಬೇರೆ ವಿಚಾರ. ಇವತ್ತಲ್ಲ ನಾಳೆ ಕೊಡಲೇಬೇಕು UP ಚೀಫ್ ಮಿನಿಸ್ಟರ್ ಅಥವಾ UP ಗವರ್ಮೆಂಟ್. ಇಷ್ಟು ಜನ ಸತ್ರಲ್ಲ ಅಂತ ಕೇಳುವಂಥವರಿಗೆ ಒಂದು ಪ್ರಶ್ನೆ ಇತ್ತು. ಇಂದಿರಾ ಗಾಂಧಿ ತೀರ್ಕೊಂಡಾಗ ಇಂದಿರಾ ಗಾಂಧಿಯವನ್ನ ಹತ್ಯೆ ಮಾಡಲಾಯಿತು ಅವರ ಅಂಗರಕ್ಷಕರಿಂದ. ಆಗ ಡೆಲ್ಲಿಯಲ್ಲಿ ಸಿಕ್ಕ ಸಿಖ್ ಸಮುದಾಯದವ್ರನ್ನ ಒಡೆದೊಡೆದು ಕೊಂದ್ರು. ಯಾರೆಲ್ಲ ಪೇಟ ಹಾಕೊಂಡಿದಾರೋ ಒಡೆದೊಡೆದು ಕೊಂದ್ರು. 2,000 ಜನರನ್ನ ಕೊಂದ್ರು ಡೆಲ್ಲಿಯಲ್ಲಿ. 2,000. ಜಗದೀಶ್ ಶೆಟ್ಟರ್ ಅದರ ನೇತೃತ್ವ ವಹಿಸಿದ್ರು ಅನ್ನುವಂಥದ್ದು. ಆಮೇಲೆ ಬೇರೆ ಎಲ್ಲ ತನಿಖೆ ಗಿನಿಕೆ ಎಲ್ಲ ಆಯ್ತು. ಆಗ ರಾಜೀವ್ ಗಾಂಧಿ ಹತ್ರ ಕೇಳಿದ್ರು, ಏನ್ ಸರ್ ಇದು ಹಿಂಗೆ ಅಂತೇಳಿ. ಎಂತ ಉಡಾಫೆ ಕೊಟ್ಟ ಆ ಮನುಷ್ಯ ಅಂತಂದ್ರೆ, ದೊಡ್ಡ ಆಲದ ಮರ ಬಿದ್ದಾಗ ಭೂಮಿ ಸ್ವಲ್ಪ ಅಲಗಾಡ್ತದೆ ಅಂತ ಅಂದ್ಬಿಟ್ರು. ಸಾರಿ, ನಾನು ಆ 2,000 ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೇಳಿದ್ದು. ದೊಡ್ಡ ಆಲದ ಮರ ಬಿದ್ದಾಗ ಭೂಮಿ ಅಲಗಾಡ್ತದೆ, ಹಂಗೆಲ್ಲ ಆಗ್ಬಿಡ್ತದೆ ಅಂತೇಳಿ. ಆಯ್ತಾ? ಇದನ್ನ ಬೇರೆ ಯಾರಾದ್ರೂ ಹೇಳಿದ್ದಿದ್ರೆ, ಕುಂಭಮೇಳದ ವಿಚಾರದಲ್ಲಿ ಯಾರಾದ್ರೂ ಹೇಳಿದ್ದಿದ್ರೆ, ದೊಡ್ಡ ಒಂದು ಧಾರ್ಮಿಕ ಉತ್ಸವ 40 ಕೋಟಿ ಜನ ಸೇರಿದಾಗ ಇಂಥ ಸಣ್ಣ ಪುಟ್ಟದಾಗತ್ತೆ ಅಂತ ಯಾರು ಹೇಳಲಿಕ್ಕೆ ಹೋಗಿಲ್ಲ. ಆಯ್ತಾ? ಕಾಂಗ್ರೆಸ್ ಅವರ BJP ನನಗೆ ಆ ಪ್ರಶ್ನೆ ಅಲ್ಲ. ನೀವು ಮಾನವೀಯತೆ ವಿರುದ್ಧ ಮಾತನಾಡಿದಾಗ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಈಗ ನಾನು ಬರ್ತೀನಿ ಯಾಕೆ ಅಂತ. ಇದು ಆಲದ ಮರ ಬಿದ್ದಂಗೆ, ದೊಡ್ಡ ಆಲದ ಮರ. ಅಲ್ಲಿ ಸಿದ್ದರಾಮಯ್ಯನವರ ಹೆಸರು ಬಂತು, GT ದೇವೇಗೌಡರ ಹೆಸರು ಬಂತು, ಡ್ಯಾಶ್ ಹೆಸರು ಬಂತು. ಒಂದು 600-700 ಎಕರೆ ಸೈಟ್ಗಳ ಬಗ್ಗೆ ಎಲ್ಲ ವಾಪಸ್ ತಗೋಬೇಕು ಅಂತೇಳಿ. ಈ ಆಲದ ಮರ ಬಿದ್ದಾಗ, ಭೂಮಿ ನಡಗಿದಾಗ ಸಣ್ಣ ಪುಟ್ಟವರಿದಾರಲ್ಲ, ಕೇವಲ ಒಂದು ಸೈಟ್ 30-40, 60-40 ಜೀವನ ಪೂರ್ತಿ ದುಡ್ದು ಚಪ್ಪಲಿ ಸವಿಸಿ, ಹರಕಲ್ ಬಟ್ಟೆ ಹಾಕೊಂಡು, ಮಕ್ಕಳಿಗೆ ಎಜುಕೇಶನ್ ಕೊಟ್ಟು, ಹೆಂಡತಿಯ ಬೈಗಳನ್ನ ಮತ್ತೊಂದು ಬೈಗಳು ಎಲ್ಲ ತಿನ್ಕೊಂಡು, ಕಂಜೂಸ್ ನನ್ನ ಮಗ ಅಪ್ಪ ಅಂತ ಬೈಸ್ಕೊಂಡು, ಈ ಗಂಡ ಕಂಜೂಸ್ ನನ್ನ ಮಗ ಏನು ಕೊಡ್ಸಿಲ್ಲ ಅಂತ ಎಲ್ಲ ಬೈಸ್ಕೊಂಡು ಒಂದು ಸೈಟ್ ಮಾಡಿಬಿಟ್ಟು, ಒಂದು ಮನೆ ಮಾಡಿಬಿಟ್ಟು, ಇನ್ನೇನು 4-5 ವರ್ಷ ಬದುಕ್ತಾರೆ, ಸತ್ತೋಗ್ಬಿಡ್ತಾರೆ. ಅಂಥವ್ರೆಲ್ಲ ಇರ್ತಾರಲ್ಲ, ಅದು ಮೋಡದಲ್ಲಿ ಮಾಡಿರ್ತಾರಲ್ವಾ, ಅವರಿಗೆ ನಾಳೆ ತೊಂದರೆ ಆದರೆ, ಈಗ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಅವರ ಢವಢವ, ಅವರ ಭಯವನ್ನ ನಿವಾರಿಸೋದು ಯಾರು? ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ. ವಿನೋದ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಮ ಬಳಿ ಕೂಡ ಅನೇಕರು ಹೇಳಿದ್ದಿರ್ಬೋದು. ಈಗ ನಿಮಗೂ ಒಂದು ಅವಕಾಶ, ಇದಕ್ಕೊಂದು ಕಾಯಕಲ್ಪ. ಬಹುಶಃ ನೀವು ಈ ಸ್ಟೋರಿ ಮಾಡಿದ ನಂತರ ಉಳಿದ ಎಲ್ಲ ಚಾನಲ್ಗಳು ಬಂದು, ಅಣ್ಣ ಏನು ಸ್ಟೋರಿ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಹತ್ರ ಕೇಳ್ಬೋದು. ಒಂದು ವೇಳೆ ನಾನು ಇದರ ಜೊತೆ ಕೇಳ್ತಾ ಇರೋದು, ನನಗೆ ಗೊತ್ತಿಲ್ಲ, ನಾನು ನಿಮ್ಮ ನಂಬರ್ ಕೊಡ್ತೀರೋ ಅಥವಾ ನಿಮ್ಮ ಅಡ್ರೆಸ್ ಕೊಡ್ತೀರೋ, ನಿಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀರೋ. ಒಂದು ವೇಳೆ ಇಂಥ ತೊಂದರೆಗೆ ಈಡಾದವರು ಇದ್ದರೆ, ವಿತ್ ಡಾಕ್ಯುಮೆಂಟ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಹೇಳಿ. ಕೊನೆಯಲ್ಲಿ ನಿಮ್ಮ ಪರ್ಮಿಷನ್ ಇದ್ದರೆ, ವಿತ್ ಯುವರ್ ಪರ್ಮಿಷನ್, ನಾನು ಫೋರ್ಸ್ ಮಾಡ್ತಾ ಇಲ್ಲ, ಸುಪರ್ತಿರಲ್ಲಾದರೆ ಹೇಳ್ಬಿಡ್ತೀನಿ ನಾನು, ಬೇರೆ ವಿಚಾರ. ಅವರ ಆತಂಕ ಏನಿದೆ ವಿನೋದ್ ನಿಮ್ಮ ಪ್ರಕಾರ? ಜಯಪ್ರಕಾಶ್, ಈಗಾಗಲೇ ಬಹುತೇಕ ಇಡಿ 160 ಸ್ಥಿರಾಸ್ತಿಗಳೆಲ್ಲ ಏನು ವಶಕ್ಕೆ ತೆಗೆದುಕೊಂಡಿದೆ. ಅದರಲ್ಲಿ ಬಹುತೇಕ ಈಗಾಗಲೇ ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 20% ಜನರು ಕೂಡ ಈಗಾಗಲೇ ಮನೆಯನ್ನ ಕಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸೈಟ್ ಬಂದಿರುವಂತದ್ದು 3-4 ಕೈ ಬದಲಾಗಿ, ಅಂದ್ರೆ ಯಾರು ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿದ್ರೋ ಅವ್ರು ಈಗಾಗಲೇ ಮಾರಾಟವನ್ನ ಮಾಡಿದ್ದಾರೆ. ಒಂದು ಮನೆಯೆಲ್ಲ ಕಟ್ಟಬೇಕು ಅಂತ ಹೇಳಿ, ಅದರಲ್ಲೂ ಕೂಡ ಮೈಸೂರಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಕನಸುಗಳ ಕಂಡಿರ್ತಾರೆ. ಅವರು ಇದ್ದವರ ಬಳಿ ಆ ಕಡಿಮೆ ಹಣಕ್ಕೋ ಅಥವಾ ಅವರಿಗೆ ಬೇಕಾದ ಅರ್ಜೆನ್ಸಿಗೆಲ್ಲೋ ಮಾರಾಟ ಮಾಡಿರ್ತಾರೆ. ಸೊ ಅಂತಹ ಸೈಟ್ಗಳ ಖರೀದಿ ಮಾಡಿ 20% ಈಗಾಗಲೇ ಮನೆಗಳನ್ನ ಕಟ್ಟಿರುವಂತಹ ಮಾಹಿತಿಗಳಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾರೊಬ್ರು ಕೂಡ ಹೊರಗೆ ಬಂದು ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಹಂಚ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಈಗ ಯಾರೆಲ್ಲ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಯಾಕಂತಂದ್ರೆ ನಾಳೆನೆ ಬುಲ್ಡೋಸರ್ ತಂದು ಅದರ ಮನೆಯೆಲ್ಲ ಉಡ್ಡಿಸ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಸಂಗತಿಗಳು. ಯಾಕಂತಂದ್ರೆ ಮೊದಲಿಗೆ ಅವರು ನೋಟಿಸ್ ಅನ್ನ ಕೊಡ್ತಾರೆ, ಒಂದಷ್ಟು ಕಾನೂನಾತ್ಮಕವಾದಂತಹ
ಪ್ರಕ್ರಿಯೆಗಳು ಇಲ್ಲಿ ನಡಿಬೇಕಾಗುತ್ತೆ. ಮೊದಲಿಗೆ ಮೂಡಾಯಿಂದ ನೋಟಿಸ್ ಹೋಗುತ್ತೆ ಅಕ್ರಮವಾಗಿದೆ ಅಂತೇಳಿ, ಜೊತೆಗೆ ಅವರು ನಿಜವಾದಂತಹ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ, ಯಾರಿಂದ ಯಾರಿಗೆ ಜಾಗ ಬಂದಿದೆ ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದಾದ ಬಳಿಕ ಅಂದ್ರೆ ಈಗಾಗಲೇ ಒಂದು ವೇಳೆ ಇಲ್ಲಿ ಅಕ್ರಮವಾಗಿರೋ ಕಂಡು ಬರ್ತಾ ಇದೆ, ನಾವು ಈ ಜಾಗವನ್ನು ವಶಕ್ಕೆ ಪಡಿಬೇಕು ಅಂತೇಳಿ ಮೂಡ ಒಂದು ವೇಳೆ ನೋಟಿಸ್ ಎಲ್ಲ ಕೊಟ್ಟಿದ್ದೆ ಆದಲ್ಲಿ ಅವರು ನ್ಯಾಯಾಲಯದ ಮೊರೆಗೆ ಹೋಗ್ತಾರೆ. ಅದಾದ ಬಳಿಕ ಅಲ್ಲೂ ಕೂಡ ಒಂದಷ್ಟು ಕೋರ್ಟ್ನ ವಾದ ಮತ್ತು ಪ್ರತಿವಾದಗಳು ಕೂಡ ನಡೆಯುತ್ತೆ. ಸೊ ಹೀಗಾಗಿ ಒಂದು ವೇಳೆ ನಾವು ಕೂಡ ಒಂದಷ್ಟು ಎಕ್ಸ್ಪರ್ಟ್ಸ್ಗಳನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಏನೋ ಒಂದು ಪೆನಾಲ್ಟಿ ಅಂತ ಹೇಳ್ತಾರೆ, ಆ ಪೆನಾಲ್ಟಿ ಎಲ್ಲ ಕಟ್ಟಿಸುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಇಲ್ಲ, ಇಲ್ಲಿ ಬಂದಿರೋ ಸಾಕಷ್ಟು ಅಕ್ರಮವಾಗಿದೆ, ಜೊತೆಗೆ ನಿಮ್ಗೆ ಸೇಲ್ ಮಾಡಿರುವಂತವ್ರು ಸೈಟ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಅಲ್ಲಿ ತಪ್ಪಲ್ಲಿ ಭಾಗಿಯಾಗಿದ್ರೆ ಓಕೆ. ನನ್ನ ವೆರಿ ಸಿಂಪಲ್, ನಾನು ಕೇಳೋ ಪ್ರಶ್ನೆ ವೆರಿ ಸಿಂಪಲ್. ಈಗ ಒಬ್ಬ ಕಳ್ಳ ಅಂದ್ರೆ ಇದರಲ್ಲಿ ಭಾಗಿಯಾದವ ಒಂದು 25 ಸೈಟ್ ಇದೆ ಒಂದು, ಓಕೆ, ಅವನು ಎಷ್ಟು ಸಾವಿರಕ್ಕೆ ತಗೊಂಡು ಅದು ಇಡಿ ತನಿಖೆ ಮಾಡುತ್ತೆ, ಅವನೊಬ್ಬರಿಗೆ ಮಾರಾಟ ಮಾಡಿದ್ದಾನೆ. ಪಾಪ ಅವ್ರು ಗೊತ್ತಿಲ್ಲ ಅವ್ರ ಸಮಸ್ಯೆ ಏನು, ನಂಬರ್ 1. ಎರಡನೇದು 20 ಸೈಟ್ ಸುತ್ತಮುತ್ತ ಎಲ್ಲ ಕಳ್ಳರ ಸೈಟು, ನಂದೊಂದು 2 ಸೈಟ್ ಇದೆ ಮಿಡ್ಲಲ್ಲಿ. ನಾನು ಅದಕ್ಕೆ ಯಾಕೆ ಉತ್ತರ ಕೊಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಆತ ಕಾನೂನು ಹೇಳುತ್ತಲ್ಲ, 1000 ಅಪರಾಧಿಗಳು ತಪ್ಪಿಸ್ಕೊಳ್ಳಿ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಇವನಿಗೆ ಯಾಕೆ ಶಿಕ್ಷೆ ಆಗಬೇಕು? ಇದು ನಾನು ಕೇವಲ ವಿನೋದ್ ಹತ್ರ ಅಲ್ಲ, ಇಡೀ ಜನಮಾನಸದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ, ಲಾಯರ್ಗಳನ್ನು ಕೇಳ್ತಾ ಇರುವಂಥ ಪ್ರಶ್ನೆ. ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಸಮಾಜ ಸೇವಕರು ಅಥವಾ PAL ಹಾಕುವಂಥವ್ರು ಕೋರ್ಟ್ನಲ್ಲಿ ದಯವಿಟ್ಟು ಹೇಳಬೇಕು, ಆ ಮನುಷ್ಯ ತಪ್ಪೇನು? ಈಗ ಇದ್ದಪದ್ದ ಸೈಟ್ಗಳ ನಡುವೆ ಒಂದು ಸೈಟ್ ಪಡ್ಕೊಂಡಿರ್ತಾನೆ ಆತ, ಜೀವಮಾನದ ಎಲ್ಲ ಉಳಿತಾಯವನ್ನು ಮಾಡಿ, ಅವನು ಯಾಕೆ ಕೋರ್ಟ್ಗೆ ಉತ್ತರ ಕೊಡಬೇಕು? ಈ ನನ್ನ ಮಕ್ಕಳು ಮಾಡಿದ್ರು ಅಂತೇಳಿ ನಾನು ಹೇಳೋದು, ಒಂದು ವೇಳೆ ಅಂಥದ್ದು ಬಂದರೂ ಕೂಡ ಅವರಿರುವಂಥ ಎಲ್ಲ ಖರ್ಚು ವೆಚ್ಚ, ಅವ್ರಿಗಾಗಿರೋ ತೊಂದರೆಯನ್ನು ಇವರಿಂದ ಹೇಳ್ಕೋಬೇಕು. ಕೋರ್ಟ್ ವೆಚ್ಚ, ಆಮೇಲೆ ಅವರು ಮಾಡಿದಂಥ ವೆಚ್ಚ, ಅದರ ಅದೇ ದುಡ್ಡಲ್ಲ, ಆ ಟೈಮ್ ಯಾರು ಕೊಡ್ತಾನೆ? ಈಗ ನೀವು ಕೋರ್ಟ್ಗೆ ಬರ್ತಾನೆ ತಿಳ್ಕೊಳ್ಳಿ, ಯಾರೋ ಮಾಡೋದು, ನಾನು ಕೋರ್ಟ್ಗೆ ಹೋಗ್ಬೇಕು, ನಾನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ನನ್ನ ಕೋರ್ಟ್ ಟೈಮ್ ಹೋಯ್ತು, ನನ್ನ ಆಫೀಸ್ ಟೈಮ್ ಹೋಯ್ತು, ಮತ್ತೊಂದು ಟೈಮ್ ಹೋಯ್ತು, ಅದರ 10 ಪಾಲು ಕೊಡಿಸ್ಬೇಕು ಅವರು ಕೋರ್ಟು. ಅದೆಲ್ಲದಕ್ಕಿಂತ ನೆಮ್ಮದಿ ಹಾಳು. ಆಮೇಲೆ ಮುಡನ ಎಷ್ಟು ಮದುವೆಗಳು ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ, ಮುಡದಲ್ಲಿ ಸೈಟ್ ಇದೆಯಾ ಬೇಡ ಅಂತ ಅಂದ್ಬಿಟ್ಟು. ಈಗ ನಾನು ಹೇಳಿದ್ದು, ಈಗ ಹುಡುಗನಿಗೆ ಒಂದು ಮುಡ ಸೈಟ್ ಕೊಡ್ತೀನಪ್ಪ, ಬೇಡಪ್ಪ ಅಂತ ಹೇಳಿ ಹೀಗಾಗ್ಲಿಕ್ಕಿಲ್ವಾ? ಆಮೇಲೆ ಆಯ್ತಪ್ಪ, ಒಂದು ಹೆಣ್ಮಗಳ ಮದುವೆ ಮಾಡಬೇಕು, ಒಂದು ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಿ, ಏನಾಗಲಿ, ನಾನು ಹೆಣ್ಣು ಮಗ ಗಂಡು ವ್ಯತ್ಯಾಸ ಮಾಡ್ತಾ ಇಲ್ಲ. ಅಥವಾ ಒಂದು ಹೆಣ್ಣು ಮಗಳಿಗೆ ಡಾಕ್ಟರ್ ಕಲಿಸ್ಬೇಕು, ಅಥವಾ ಒಂದು ಗಂಡು ಮಗನಿಗೆ MBBS ಮಾಡಿಸ್ಬೇಕು, ಸೈಟ್ ಮಾಡ್ತೀನಿ, ಒಂದು 40 ಲಕ್ಷ ಸಿಗುತ್ತೆ, ಇಲ್ಲ ಸೈಟ್ ಯಾರು ತಗೊಳ್ಳಲ್ಲ. ಈ ಪರಿಸ್ಥಿತಿಗೆ ಏನು ವಿನೋದ್? ಪ್ರಕಾಶ್, ನೀವು ಹೇಳ್ತಾ ಇರುವಂತದ್ದು 100ಕ್ಕೆ 100 ಬಹಳ ಸತ್ಯ. ಯಾಕಂತಂದ್ರೆ ಈಗ ಸೈಟ್ ನ ಖರೀದಿ ಮಾಡಿರುವಂತವ್ರು ನಾವ್ಯಾಕೆ ಕೋರ್ಟ್ ನ ಹೊರ ಹೋಗ್ಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿರುತ್ತೆ. ಆದ್ರೆ ಅವರ ಸೈಟ್ ಗಳನ್ನ ಉಳಿಸ್ಕೋಬೇಕಾದ್ರೆ ಮೊದಲಿಗೆ ಅವರು ಯಾರ ಹತ್ರ ಸೈಟ್ ಎಲ್ಲ ಖರೀದಿ ಮಾಡಿರ್ತಾರೆ ಅವರ ಬಳಿ ಮೊದಲಿಗೆ ಹೋಗ್ತಾರೆ. ಅದಾದ ಬಳಿಕ ಅವರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಲಿಲ್ಲ ಅಂತಲ್ಲಿ ಅವರ ಸೈಟ್ ನ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸೊ ಹೀಗಾಗಿ ಎಲ್ಲವನ್ನು ಕೂಡ ಈಗ ಇಡೀ ಮೊದಲಿಗೆ ನೋಟಿಸ್ ಎಲ್ಲ ಕೊಟ್ಟ ತಕ್ಷಣದಲ್ಲಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಏಕಾಏಕಿ ಅವರು ಬಂದು ಬುಲ್ಡೋಸರ್ ತಗೊಂಡ್ಬಂದು ಹೊರದಾಗ್ತಾರೆ ಅಂತ ಹೇಳ್ತಾ ಇಲ್ಲ. ಖಾಲಿ ಜಾಗ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಏನೋ ಮೂಡ ಹಗರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲಿಯೇ ಸುಮಾರು 20% ಜನ ನಮ್ಮ ಸೈಟ್ಗಳನ್ನ ಉಳಿಸ್ಕೋಬೇಕು ಅಂತೇಳಿ ಈಗಾಗಲೇ ಮನೆಗಳೆಲ್ಲ ಕಟ್ಕೊಳ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಮೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಸರ್ಕಾರವೂ ಕೂಡ ಈಗ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ, ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಕ್ರಮವಾಗಿರುವಂತಹ ನಿವೇಶನಗಳಲ್ಲಿ, ಅವರಿಗೆ ಯಾವ ರೀತಿಯಾದಂತಹ ಬೇರೆ ರೀತಿಯಾದಂತಹ ಕಲ್ಪನೆ ಕಳಿಸ್ಕೊಡ್ಬೇಕು ಅನ್ನೋದು ಅವರು ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾದಂತಹ ಪರಿಸ್ಥಿತಿಗೆ ಎದುರಾಗುತ್ತೆ. ಸೊ ಹೀಗಾಗಿ ಕೇವಲ 160 ನಿವೇಶನಗಳಿಗೆ ನಾವು ಈ ತರ ಮಾಡ್ತಾ ಇದ್ರೆ ಸಾವಿರಾರು ನಿವೇಶನಗಳು ಮೈಸೂರು ನಗರ ಪ್ರಾಧಿಕಾರದಲ್ಲಿ ಹಂಚಿಕೆ ಆಗಿರುವಂತದ್ದು ಅಕ್ರಮವಾಗಿ. ಸೊ ಹೀಗಾಗಿ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಒಂದಷ್ಟು ಯಾರೆಲ್ಲ ಮೊದಲಿಗೆ ಅಂದ್ರೆ ಯಾರೆಲ್ಲ ನಿವೇಶನ ಖರೀದಿ ಮಾಡಿರ್ತಾರೆ ಅವರ ಬಳಿಗೆ ಮೊದಲಿಗೆ ಹೋಗುವಂಥದ್ದು. ಈಗಾಗಲೇ ಏನೋ ಇದರಲ್ಲಿ ಖರೀದಿ ಮಾಡಿರುವಂತವ್ರು ಸಾಕಷ್ಟು ಜನ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ನ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಸೊ ಹೀಗಾಗಿ ಅವರಲ್ಲಿಯೇ ಆ ಹಂತದಲ್ಲಿಯೇ ಒಂದು ವೇಳೆ ನೀವು ಯಾರು ಕೂಡ ಹೊರಗೆ ಬರಬೇಡಿ, ನಾವು ಅದಕ್ಕೆ ಒಂದು ಕಾಯಕಲ್ಪನ ತರಿಸ್ಕೊಡ್ತೀವಿ, ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಒಂದು ರೂಪುರೇಷೆ ಸಿದ್ಧಪಡಿಸುವಂತಹ ಒಂದಷ್ಟು ಆಶ್ವಾಸನೆಗಳು ಕೂಡ ಸಿಕ್ಕಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ಇಲ್ಲಿಯವರೆಗೂ ಕೂಡ ಯಾರೊಬ್ರು ಕೂಡ ನಮಗೆ ವಂಚನೆ ಆಗಿದೆ, ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಒಬ್ಬೊಬ್ರು ಕೂಡ ಹೊರಗೆ ಬಂದು ಮಾತಾಡ್ತಾ ಇಲ್ಲ. ಸೊ ಹೀಗಾಗಿ ಅವರು ಬಂದು ಹೊರಗೆ ಮಾತಾಡೋವರೆಗೂ ಕೂಡ ಇದು ಸಾಕಷ್ಟು ಒಳಗೆ ಅಂದ್ರೆ ಈಗ ನಿಮ್ಮ ಅಡ್ರೆಸ್ ಹೇಳಿ, ಎಲ್ಲಿ ಬರಬೇಕು? ಈಗ ಎಲ್ಲಿ ಬರಬೇಕು?
ನಿಮ್ಮ ಆಫೀಸ್ ಅಡ್ರೆಸ್ ಹೇಳಿ, ಹೇಳೋದಿದ್ರೆ ನಿಮ್ ಬಳಿ ಬಂದ್ರೆ ಓಕೆನಾ? ಜಯಪ್ರಕಾಶ್ ಆಫೀಸ್ ಅಂತ ಯಾವುದಿಲ್ಲ, ಮೈಸೂರಿನಲ್ಲಿ ನನಗೊಂದು ಫೋನ್ ಮಾಡಿದ್ರೆ ಸಾಕು, ನಾವೇ ಅವ್ರ ಬಳಿಗೆ ಹೋಗ್ತೀವಿ. ಅವರೇ ನಮ್ಮ ಬಳಿ ಬರೋದ್ ನಂಬರ್ ಹೇಳಿ ಆಗಿದ್ರೆ ನಾವೇ ಅವರ ಬಳಿಗೆ ಹೋಗಿ ಆಯ್ತು, ನಂಬರ್ ಹೇಳಿ. ಇರುವಂತಹ ಏನ್ ತೊಂದರೆ ಇದೆ ಆಯ್ತು, ನಂಬರ್ ಹೇಳಿ ಮಾಡೇ ಮಾಡ್ತೀವಿ. ನಂಬರ್ ಹೇಳಿ. ಮದುವೆ ಆಗಿದೆ ಇವ್ರಿಗೆ? 9611880048 ಓಕೆ. ಈಗ ಮೈಸೂರಿಗೆ ಸಂಬಂಧಪಟ್ಟ ಯಾವುದೇ ಸ್ಟೋರಿಗಳಿದ್ರು ಕೂಡ ನೀವು 9611880048 ಮತ್ತು ಇದಕ್ಕೆ ಅಂದ್ರೆ ನೀವು ಅವ್ರ ಮೇಲೆ ಸವಾರಿ ಮಾಡಬೇಡಿ ದಯವಿಟ್ಟು, ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಒಂದು ಸಮಾಲೋಚನೆ ಮಾಡಬಹುದು. ಅವರು ಫ್ರೀ ಇದ್ದಾಗ, ಅದು ಕೂಡ ವಿನೋದ್ ಫ್ರೀ ಇದ್ದಾಗ ನೀವು ಏನು ಶೆಟ್ಟಿ ನಂಬರ್ ಕೊಟ್ಟ ಮಾತಾಡಿದ್ರೆ ಯಾರು ಮಾತಾಡ್ತಾ ಇಲ್ಲ, ಆ ಇಂಪ್ಲಿಕೇಶನ್ ಇದು ಬೇಡ. ಮತ್ತೆ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಅವರ ಗಮನಕ್ಕೆ ತನ್ನಿ, ಮೆಸೇಜ್ ಹಾಕಿ ಅಷ್ಟೇ, ಫೋನ್ ಮಾಡಬೇಡಿ. ಮೆಸೇಜ್ ಹಾಕ್ಬಿಟ್ಟು ಹೇಳಿ ಸರ್ ನಮ್ದು ಹಿಂಗೆ ಪ್ರಾಬ್ಲಮ್ ಇದೆ ಅಂತೇಳಿ. ನಾವು ಕೂಡ ಒಂದು ರೀತಿಯಲ್ಲಿ ಅಲ್ಲಿಯ ಲಾಯರ್ಗಳನ್ನ ಮತ್ತೊಬ್ಬರನ್ನ ಏನಾದರೂ ಒಂದು ಗುಂಪುಗೂಡಿಸಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗತ್ತಾ ಸರ್ಕಾರ ಹತ್ರನೂ ಕೇಳೋಣ. ಯಾಕಂದ್ರೆ ನಾವು ಏನು ಕಾನೂನು ಸಚಿವರು ಏನಿದ್ದಾರೆ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ಭೇಟಿ ಆಗೋದಕ್ಕೆ ನಮ್ಮ ವಿಜಯ್ ಜೊನ್ನಹಳ್ಳಿ ಹತ್ರ ಹೇಳ್ತೀನಿ ಸರ್, ಅಲ್ಲಿ ಪ್ರಾಬ್ಲಮೇ ಏನೋ ತಪ್ಪು ಮಾಡಿದವ್ರಿಗೆ ಏನು ಮಾಡಬೇಕು ಅಂತೇಳಿ ಅದಕ್ಕೊಂದು ಕಮಿಟಿ ರಚನೆ ಮಾಡಿದ್ರೆ ಒಳ್ಳೇದು ಅಂತ. ಥ್ಯಾಂಕ್ ಯು ವೆರಿ ಮಚ್.